ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಳಿ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಂಪುಕೋಟೆಗೆ ಪ್ರವಾಸಿಗರ ನಿರ್ಬಂಧವನ್ನ ಹೇರಲಾಗಿದೆ. ನವೆಂಬರ್ 13ನೇ ತಾರೀಕುವರೆಗೂ ಕೂಡ ಪ್ರವಾಸಿಗರಿಗೆ ನಿರ್ಬಂಧ ಇರುತ್ತೆ. ಕಾರಣ ಇಲ್ಲಿ ಬೇರೆ ಬೇರೆ ಪ್ಲೇಸಸ್ ಇದಾವೆ. ಈ ಚಾಂದಿನಿ ಚೌಕ್ ಇರ್ಬೋದು, ಬೇರೆ ಬೇರೆ ಶಾಪಿಂಗ್ ಪ್ಲೇಸಸ್ ಅವೆಲ್ಲವೂ ಕೂಡ ಜನರು ಬರ್ತಾನೆ ಇದ್ರು. ಜನರಿರುವಂಥ ಪ್ರದೇಶವನ್ನ ನೋಡ್ಕೊಂಡೇ ಇಲ್ಲಿ ಸ್ಫೋಟ ಮಾಡಿರೋದು. ಹೀಗಾಗಿ ಸದ್ಯ ಈಗ ನಿರ್ಬಂಧ ಹೇರಲಾಗಿದೆ. ನವೆಂಬರ್ 13ರವರೆಗೂ ಕೂಡ ದೆಹಲಿಯ ಕೆಂಪುಕೋಟೆ ಬಳಿ ಸ್ಫೋಟ ಆಗಿರೋದ್ರಿಂದ ನಿರ್ಬಂಧ ಇರುತ್ತೆ. ಕೆಂಪುಕೋಟೆಗೆ ಪ್ರವಾಸಿಗರು ಬರುವಂತಿಲ್ಲ, ಅಲ್ಲಿವರೆಗೂ ನಿರ್ಬಂಧ ಇರುತ್ತೆ 13ನೇ ತಾರೀಕಿನವರೆಗೂ. ಇದೆಲ್ಲ ಪರಿಸ್ಥಿತಿ ಸ್ವಲ್ಪ ತಿಳಿಗೊಳ್ಬೇಕಾಗುತ್ತೆ. ಜೊತೆಗೆ ಅಲ್ಲಿ ಸ್ಫೋಟ ಆಗಿರೋದ್ರಿಂದ ಅಲ್ಲಿನ ಆ ವೆಹಿಕಲ್ಸ್ಗಳ ಬಿಡಿ ಭಾಗಗಳನ್ನು ಕೂಡ ಸಂಗ್ರಹಿಸಿದ್ದಾರೆ. ಜೊತೆಗೆ ಯಾರ್ಯಾರು ಮೃತಪಟ್ಟಿದ್ದಾರೆ, ಎಲ್ಲಿಯವರು, ಏನು, ಆ ಮೃತದೇಹಗಳನ್ನು ಪತ್ತೆ ಹಚ್ಚೋದು ಕೂಡ ಸವಾಲಿನ ಕೆಲಸ. ಇದೆಲ್ಲವೂ ಕೂಡ ಪ್ರೊಸೀಜರ್ ನಡೀತಾ ಇದೆ. ಜೊತೆಗೆ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಮತ್ತು ಪ್ರವಾಸಿಗರು ಬಂದರು ಅಂತ ಅಂದರೆ ಅವ್ರಿಗೆ ಯಾವುದೇ ರೀತಿಯ ತೊಂದರೆಗಳಾಗಬಾರ್ದಲ್ಲ. ಹಾಗಾಗಿ ಸದ್ಯ ನವೆಂಬರ್ 13ನೇ ತಾರೀಕಿನವರೆಗೆ ಕೆಂಪುಕೋಟೆ ನೋಡೋದಕ್ಕೆ ಪ್ರವಾಸಿಗರಿಗೆ ನಿರ್ಬಂಧ ಇರುತ್ತೆ. ಯಾರೂ ಕೂಡ ಬರುವಂತಿಲ್ಲ ಅನ್ನುವಂಥ ಒಂದು ಮಾಹಿತಿಯನ್ನು ತಿಳಿಸಲಾಗಿದೆ. ಎಲ್ಲರೂ ಕೂಡ ತನಿಖೆಗೆ ಸಹಕಾರ ಕೊಡಲೇಬೇಕಲ್ಲ. ಅಲ್ಲಿ ಯಾರು ಬಂದಿದ್ರು, ಹೋಗಿದ್ರು, ಆ ಸಂದರ್ಭದಲ್ಲಿ ಯಾರು ಮೃತಪಟ್ಟಿದ್ದಾರೆ, ದೇಹಗಳೆಲ್ಲ ಕೂಡ ಛಿದ್ರ ಆಗಿ ಬಿದ್ದಿರೋದು. ಸ್ಫೋಟ ಆದಂಥ ಸಂದರ್ಭದಲ್ಲಿ ಅಲ್ಲಿ I-20 ಅನ್ನುವಂಥ ಒಂದು ಕಾರ್ ಸ್ಫೋಟ ಆಗಿದ್ದು, ಆದರೆ ಅದರಿಂದಾಗಿ ಸುತ್ತಮುತ್ತ ಇರುವಂಥ 7-8 ಕಾರುಗಳು ಕೂಡ ಸುಟ್ಟು ಕರಕಲಾಗಿವೆ. ಅಲ್ಲೇ ಇದ್ದಂಥ ವ್ಯಕ್ತಿಗಳು ಕೂಡ ಸಾವನ್ನಪ್ಪಿದ್ದಾರೆ. ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಸದ್ಯ ಕೆಂಪುಕೋಟೆಗೆ ಪ್ರವಾಸಿಗರಿಗೆ ನಿರ್ಬಂಧವನ್ನು ಹೇರಲಾಗಿದೆ. ಇಲ್ಲಿ ಕೆಂಪುಕೋಟೆ ನೋಡಬೇಕು ಅಂತ, ಚಾಂದಿನಿ ಚೌಕಲ್ಲೇ ಶಾಪಿಂಗ್ ಮಾಡಬೇಕು ಅಂತ, ಅಲ್ಲೆಲ್ಲ ಸುತ್ತಾಡಬೇಕು ಅಂತ ಅನೇಕರು ಬೇರೆ ಬೇರೆ ಭಾಗಗಳಿಂದ, ದೇಶ ವಿದೇಶಗಳಿಂದ ಕೂಡ ರಾಷ್ಟ್ರ ರಾಜಧಾನಿಯಾಗಿರುವಂಥ ದೆಹಲಿಗೆ ಬರ್ತಾ ಇದ್ರು. ಆ ಕೆಂಪುಕೋಟೆ ಬಹಳ ಆಕರ್ಷಿತ ಪ್ರದೇಶ. ಅಲ್ಲಿ ಸುತ್ತಮುತ್ತ ಬೇರೆ ಬೇರೆ ಪ್ಲೇಸಸ್ ಇದ್ದಾವೆ, ಬರ್ತಿದ್ರು. ಆದ್ರೀಗ 13ನೇ ತಾರೀಕಿನವರೆಗೂ ಕೂಡ ಪ್ರವಾಸಿಗರಿಗೆ ನಿರ್ಬಂಧವಿರುತ್ತೆ. ಪ್ರವಾಸಿಗರು ಇದನ್ನು ಗಮನ ಹರಿಸಲೇಬೇಕಾಗುತ್ತೆ. ಯಾರೂ ಕೂಡ ಬರಬೇಡಿ ಅಲ್ಲಿವರೆಗೂ ಅಂತ 13ನೇ ತಾರೀಕಿನವರೆಗೂ. ತದನಂತರದಲ್ಲಿ ಪರಿಸ್ಥಿತಿ ಸರಿ ಹೋದರೆ ಆ ನಂತರದಲ್ಲಿ ಮತ್ತೆ ಅವರಿಗೆ ಪ್ರವೇಶಕ್ಕೆ ಕೆಂಪುಕೋಟೆ ನೋಡೋದಕ್ಕೆ ಅಂತ ಅವಕಾಶವನ್ನು ಮಾಡಿಕೊಡ್ಲಾಗುತ್ತೆ. ದೆಹಲಿಯ ಕೆಂಪುಕೋಟೆಯಲ್ಲಿ ಭೀಕರ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡುವಂತ ಪ್ರಕ್ರಿಯೆ ನಡೀತಾ ಇದೆ. ಮರಣೋತ್ತರ ಪರೀಕ್ಷೆ ಬಳಿಕ ಮೃತದೇಹವನ್ನು ರವಾನೆ ಮಾಡ್ತಾರೆ. ಭೀಕರ ಸ್ಫೋಟದಲ್ಲಿ ಮೀರತ್ನ ಮೊಹಸಿನ್ ಸಾವನ್ನಪ್ಪಿರೋದು. ಉತ್ತರ ಪ್ರದೇಶದಲ್ಲಿರುವಂತಹ ಮೀರತ್ನಲ್ಲಿರುವ ಮೊಹಸಿನ್ ನಿವಾಸ ಮುಗಿಲು ಮುಟ್ಟಿದೆ ಮೊಹಸಿನ್ ಕುಟುಂಬಸ್ಥರ ಆಕ್ರಂದನ. ಹೀಗಾಗಿ ಸದ್ಯ ಈಗ ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗೆ ಒಳಪಡಿಸ್ತಾರೆ. ತದನಂತರದಲ್ಲಿ ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡ್ತಾರೆ. ಕೆಂಪುಕೋಟೆಯಲ್ಲಿ ಭೀಕರ ಸ್ಫೋಟ ಆಗಿದ್ದರಿಂದ ಕೆಲವರು ಸಾವನ್ನಪ್ಪಿದ್ದಾರೆ, ಕೆಲವರು ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಸಾವನ್ನಪ್ಪಿದವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ತಾ ಇದೆ. तुम आज तक से तुम आज तक से ಚಿಲ್ಲಿ